ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತೊಂದು ಸ್ಪೆಷಲ್ ಇದು ಮಾಡಲಿಕ್ಕಿದ್ದೇನೆ. ಕೇಸರಿ ನೆಲೆಯದ್ದು ಪಲ್ಯ ಹೇಗಾಗ್ತದೆ ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡೋದು ನಾನು. ಅದು ಮೊನ್ನೆ ಪತ್ರೊಡೆ ಮಾಡಲಿಕ್ಕೆ ಅಂತ ಇಟ್ಟದ್ದು ಉಳಿದಿತ್ತಲ್ಲ, ಅದುಂಟು. ಹಾಗೆ ಅದನ್ನು ಪಲ್ಯ ಮಾಡುವಂತ. ಇವತ್ತು ಟಿಫಿನಿಗೆ ಇದಿಲ್ಲ, ಎಂಥ ಪದಾರ್ಥ ಇಲ್ಲ, ಅದಕ್ಕೋಸ್ಕರ ಮಾಡ್ತೇನೆ, ಇದು ಪಲ್ಯ ಮಾಡ್ತೇನೆ. ಇವಾಗ ನಾನು ಫಸ್ಟು ಒಗ್ಗರಣೆ ಇಡ್ತೇನೆ. ಪಲ್ಯ ಅಂದರೆ ಕಡಿದು ಹಾಕೋದಿಲ್ಲ, ಹೀಗೆ ಫಸ್ಟ್ ನಾನು ಒಗ್ಗರಣೆ ಇಡ್ತೇನೆ. ಒಗ್ಗರಣೆಗೆ ನಾನು ಇವಾಗ ಒಂದು ಈರುಳ್ಳಿ, ಒಂದು ಟೊಮೆಟೊ, 4 ಮೆಣಸಿನಕಾಯಿ, ಹುಣಸೆಹಣ್ಣು, ಇದು ಒಗ್ಗರಣೆಗೆ ಹಾಕಲಿಕ್ಕೆ, ಬೆಳ್ಳುಳ್ಳಿ, ಇದು ಸಾಸಿವೆ, ಮತ್ತು ಕರಿಬೇವಿನ ಸೊಪ್ಪು ಇಲ್ಲ, ಅದು ಕೆಳಗಡೆ ಹೋಗಬೇಕು, ಅದಕ್ಕೋಸ್ಕರ ಅದು ಹಾಕಲಿಲ್ಲ. ಇವಾಗ ನಾನು ಪದಾರ್ಥ ಮಾಡುವ. ಕೊಬ್ಬರಿ ಎಣ್ಣೆ, ಇವಾಗ ನಾನು ಇದನ್ನೆಲ್ಲ ಒಟ್ಟಿಗೆ ಹಾಕ್ತೇನೆ. ಇದು ಹುಣಸೆಹಣ್ಣು ಮತ್ತು ನೀರು ಮಾಡಿ ಹಾಕೋದು. ಇದನ್ನು ನೀರು ಮಾಡಿ ಹಾಕ್ತೇನೆ. ಹುಣಸೆಹಣ್ಣಿನ ನೀರು, ರುಚಿಗೆ ತಕ್ಕಷ್ಟು ಉಪ್ಪು. ಸೊಪ್ಪು ಪದಾರ್ಥ ಯಾವಾಗ ಮಾಡುವಾಗ ಉಪ್ಪು ಸ್ವಲ್ಪ ಕಡಿಮೆ ಹಾಕಲಿಕ್ಕೆ, ಎಂತಂದರೆ ಅದು ಸೊಪ್ಪು ತುಂಬ ಕಾಣ್ತದೆ, ಮತ್ತು ಒಂದು ಇಷ್ಟ ಆಗ್ತದೆ ಅಷ್ಟೇ. ನೋಡೋಣ ಹೇಗೆ ಆಯಿತು ಅಂತ ಗೊತ್ತಿಲ್ಲ. ಇದಕ್ಕೆ ಸ್ವಲ್ಪ ನೀರು ಹಾಕಿಕೊಂಡು ಬಂದೆ, ತೊಂದು ಹಾಕುವ. ಇದು ಫಸ್ಟ್ ಟೈಮ್ ನಾನು ಮಾಡೋದು, ಹೇಗೆ ಆಗ್ತದೆ ಅಂತ ಗೊತ್ತಿಲ್ಲ. ತುರಿಸ್ತವ ಏನು. ಶೇಟ್ಲ ಮಾಡಬೇಕು ಅಂತ ಅಂದ್ಕೊಂಡೆ, ಇದಕ್ಕೆ ಎಲ್ಲ ಸಾಕಾಗುತ್ತೆ. ಇದು ರಿಪೇರ್ ಗ್ಲಾಸ್ ಇದೆ. ಇದು ನನ್ನ ಟಿಫಿನ್ ಬಾಕ್ಸ್. ಇದು ನಾನೇ ಮಾಡುವ ಮೊಸರು. ಇಷ್ಟೇ ಮಾಡೋದು ನಾನು, ಅದು ಮತ್ತೆ ವೇಸ್ಟ್ ಆಗ್ತದೆ, ಅದಕ್ಕೋಸ್ಕರ.
ಇವಾಗ ನನ್ನ ಕೆಸುವಿನ ಎಲೆಯ ಪಲ್ಯ ರೆಡಿ ಆಯಿತು. ಹಾಗೆ ಊಟ ಬೆಳಿಗ್ಗೆ ನಾನು ಇವತ್ತು ಊಟ ಮಾಡೋದು, ತಿಂಡಿಯನ್ನು ಮಾಡಿಲ್ಲ. ಇದು ನೋಡಿ ಈ ಥರ ಬಂದಿದೆ. ಟೇಸ್ಟ್ ನೋಡಬೇಕಷ್ಟು ಹೇಗೆ ಉಂಟು ಅಂತ. ಟೇಸ್ಟ್ ನೋಡುವ ಹೇಗುಂಟು ಅಂತ. ಹುಳಿ ಎಲ್ಲ ಹಾಕಿ, ಉಪ್ಪು ಹುಳಿ ಖಾರ ಎಲ್ಲ ಮಿಕ್ಸ್ ಆಗಿ ಚೆಂದಾಗಿದೆ. ಪಲ್ಯ ಮಾತ್ರ ತುಂಬ ಟೇಸ್ಟ್ ಆಗಿದೆ. ಅಂದರೆ ಹುಳಿ ನಾನು ಇದು ಒಂದು ಟೊಮೆಟೊ ಕೂಡ ಹಾಕಿದ್ದೇನೆ. ಆಮೇಲೆ ಇದು ಹುಣಸೆಹಣ್ಣು ಆ ಹುಳಿ ಕೂಡ ಹಾಕಿದ್ದೇನಲ್ಲ, ಹಾಗಾಗಿ ಹುಳಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಚೆಂದಾಗಿದೆ. ಸೂಪರ್ ಆಗಿದೆ ಮಾತ್ರ. ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು, ಆದರೆ ಸಕ್ಸಸ್ ಆಗಿದೆ. ಇದು ಒಳ್ಳೆಯದುಂಟು ಅಂತ ಹೇಳಿ ನಿಮಗೆ ಹೇಳ್ತೇನೆ, ಇಲ್ಲದಿದ್ದರೆ ನಾನು ಈ ವಿಡಿಯೋ ಹಾಕಲಿಕ್ಕೆ ಇಲ್ಲ ಆಯಿತು. ನೋಡಿ, ಅದು ನೋಡುವಾಗಲೇ ತುಂಬ ಸೂಪರ್ ಆಗ್ತದೆ. ನೋಡಿದ್ದೀನಿ, ನೋಡುವಾಗಲೇ ಸೂಪರಾಗಿ ಕಾಣ್ತದಲ್ಲ, ಅಷ್ಟೇ ಟೇಸ್ಟ್ ಆಗಿದೆ. ಹಾಗೆ ನೋಡಿ, ಕೆಸುವಿನೆಲೆ ಪಲ್ಯ ಕೂಡ ಆಯಿತು. ಇದು ಪಾತ್ರ ತೊಳೆದಿಟ್ಟು ಕೂಡ ಆಯಿತು. ಇದು ನಾನು ಫ್ರೆಂಡ್ಸ್ನವರಿಗೆ ಕೊಂಡೋಗ್ಲಿಕ್ಕೆ ಕಟ್ಟೋದೀಗ. ಹಾಗೆಯೇ ನಾನು ಇವತ್ತೊಂದು ಏನು ವಿಷಯ ಹೇಳಬೇಕಂದ್ರೆ, ಗಾಡಿಯಲ್ಲಿ ಹೋಗೋರಿಗೆ ತುಂಬ ಜನರಿಗೆ ಅನುಭವ ಆಗಿರ್ತದೆ. ಏನಂದರೆ, ಇವಾಗ ನಾಯಿಗಳ ಕಾಟ ಜಾಸ್ತಿ. ಬೀದಿ ನಾಯಿ ಅಂತೂ ತುಂಬಿಯೇ ಹೋಗಿದೆ. ಹಾಗೆ ಈಗ ಮನೆಯಲ್ಲಿರುವ ನಾಯಿ ಸಹ ಹಾಗೆ. ಅದನ್ನು ಕೆಲವರು ಕಟ್ಟಿ ಹಾಕೋದಿಲ್ಲ, ಕೆಲವರು ಕಟ್ಟಿ ಹಾಕ್ತಾರೆ. ಅದು ಎಂತಂದರೆ, ಜಾಸ್ತಿ ಬೀದಿ ನಾಯಿಗಳಿಂದ ಜಾಸ್ತಿ ಮನೆ ಸಾಕು ನಾಯಿ ಉಂಟಲ್ಲ, ಅದು ಓಡಿಸೋದು ಗಾಡಿಯಲ್ಲಿ ಬರುವಾಗ. ತುಂಬ ಅಂದರೆ ತುಂಬ ಹೆದರಿಕೆ ಆಗ್ತದೆ. ಎಂತಂದರೆ, ನಾವು ಗಾಡಿಯಲ್ಲಿ ಹೋಗಬೇಕಿದ್ರೆ ಅದು ನಮ್ಮ ಮೈಂಡ್ ಅದರಲ್ಲಿರ್ತದೆ, ಇದು ಓಡಿಸ್ಕೊಂಡು ಬರ್ತದಂತ. ಎದುರಿಂದ ಏನಾದರೂ ಗಾಡಿ ಬಂದರೆ ಅದು ಕಷ್ಟ ಆಗ್ತದೆ. ಸ್ಪೀಡ್ ಹೋಗ್ಲಿಕ್ಕಲ್ಲ, ಮೆಲ್ಲ ಹೋಗ್ಲಿಕ್ಕಲ್ಲ. ಕೆಲವರು ಹೇಳ್ತಾರೆ ಅದು ನಿಲ್ಲಿಸಬೇಕು ಗಾಡಿ ಅಂತ. ಹೌದು, ನಿಲ್ಲಿಸಿದ್ರು ಕೆಲವೊಂದು ಗಾಡಿ ನಿಲ್ಲಿಸುವಾಗ ಎಂತ ಸುಮ್ಮನೆ ಆಗ್ತದೆ. ಆದರೆ ನಾವು ಹೊರಡಲಿಕ್ಕೆ ಆಗುವಾಗ ಮತ್ತೆ ಇದು ಓಡಿಸ್ಕೊಂಡು ಬರ್ತದೆ. ಆಮೇಲೆ ಒಂದು ನಾಯಿ ಇದ್ದರೆ ನಮಗೆ ತಪ್ಪಿಸಿಕೊಂಡು ಹೋಗ್ಬೋದು. ಇದು ಒಂದು ನಾಯಿಯೊಟ್ಟಿಗೆ ತುಂಬ ನಾಯಿ ಇದ್ದರೆ ಅದು ಒಂದು ಬರುವಾಗ ಎಲ್ಲವೂ ಓಡಿಕೊಂಡು ಬರ್ತದೆ. ಹಾಗೆ ಅಂಥ ಪರಿಸ್ಥಿತಿ, ಹೆದರಿಕೆನೇ ಆಗ್ತದೆ ಹೋಗಲಿಕ್ಕೇ. ನಾನು ಇದರ ಬಗ್ಗೆ ಯಾಕೆ ಹೇಳ್ತೇನೆ ಅಂದರೆ, ನನಗೆ ಈ ವರ್ಷ ನಿನ್ನೆ ಸಹ ನಾಯಿ ಓಡಿಸಿದೆ. 5 ಸಲ ಆಯಿತು ನಾಯಿ ಓಡಿಸೋದು ನನ್ನನ್ನು. ತುಂಬ ಹೆದರಿಕೆ ಆಗ್ತದೆ ಮಾತ್ರ. ಈ ಮಳೆಗಾಲದಲ್ಲಿ ಜಾರೋದು ಕೂಡ ಜಾಸ್ತಿ. ನಾಯಿ ಬರ್ತದೆ ಅಂತ ಫಾಸ್ಟ್ ಹೋದರೆ ಅದು ಕೂಡ ಡೇಂಜರ್ ಅಲ್ವಾ. ಹಾಗೆ ನಮ್ಮ ಮೈನ್ ರೋಡ್ ಉಂಟಲ್ಲ, ಈಗ ಅಡ್ಡದಾರಿಯಿಂದ ಹೋಗ್ತಿದ್ದೆ, ಅಲ್ಲಿ ಸಹ ತುಂಬ ನಾಯಿಗಳುಂಟು ಅಂತ ಜಾಸ್ತಿ ಓಡಿಸ್ಕೊಂಡು ನನ್ನನ್ನು ಬರ್ತದಲ್ಲ, ಅದಕ್ಕೆ ಮತ್ತೆ ಆ ದಾರಿಯಿಂದ ಹೋಗಲಿಕ್ಕಿಲ್ಲ ನಾನು. ಹಾಗೆ ಈಗ ಮೈನ್ ರೋಡಿಂದ ಹೋಗ್ತಾ ಇದ್ದೇನೆ. ಮೈನ್ ರೋಡಿಂದ ಎಂತಂದರೆ ರೋಡ್ ಸ್ವಲ್ಪನೂ ಚೆಂದಿಲ್ಲ. ನಾನು ಇವಾಗ ಸಾಧ್ಯವಾದರೆ ತೋರಿಸ್ತೇನೆ. ನಿನ್ನೆ ಸಹ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡದ್ದು, ಆದರೆ ಅಲ್ಲಿ ರೋಡು ನೋಡುವಾಗ ನಾನು ಹೇಗಪ್ಪ ಹೋಗೋದು, ಇಲ್ಲಿಂದ ದಾಟೋದು ಹೇಗೆ ಅಂತ ಅಷ್ಟು ಹೆದರಿಕೆ ಆಯಿತು. ಅದಕ್ಕೋಸ್ಕರ ನಾನು ನಿನ್ನೆ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ. ಇವತ್ತು ವಿಡಿಯೋ ಮಾಡಬೇಕು. ಹಾಗೆ ಇವತ್ತಿನ ಕೆಸುವಿನೆಲೆಯ ಪಲ್ಯ ಫಸ್ಟ್ ಟೈಮ್ ನಾನು ಮಾಡಿದ್ದು. ಚೆಂದಾಗಿದೆ ಮಾತ್ರ. ಅದು ತುರಿಸಿದರೆ ಮಾತ್ರ ಕಷ್ಟ, ಇದೇನು ಅಷ್ಟು ತುರಿಸ್ತಾ ಇರಲಿಲ್ಲ. ಮತ್ತು ನಾನು ಪುನರ್ಪುಳಿಯ ಎಲೆ ಉಂಟಲ್ಲ, ಅದು ಕೂಡ ಮೊನ್ನೆ ಕಟ್ ಮಾಡಿ ಹಾಕಿದ್ದೇನೆ ಅದಕ್ಕೆ ಎಲೆಗೆ. ಅದು ಹಾಕಿದ್ದೇನೆ, ಟೊಮೆಟೊ ಹಾಕಿದ್ದೇನೆ, ಹುಣಸೆಹಣ್ಣು. ಅಷ್ಟು ಹುಲ್ಲಿರುವಾಗ ಅದು ತುರಿಸಲಿಲ್ಲ. ಹಾಗೆ ಇವತ್ತಿನ ಈ ಸಣ್ಣ ವಿಡಿಯೋ ಯಾರಿಗೆಲ್ಲ ಇಷ್ಟವಾಯಿತು ಹೇಳಿ, ಮತ್ತು ಸಪೋರ್ಟ್ ಮಾಡುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳುತ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಈ ಥರ ಇದೆ ಎಲ್ಲ ಕಡೆಯಲ್ಲಿ, ಇಲ್ಲಿಂತಲ್ಲ ತುಂಬ ಕಡೆಯಲ್ಲಿ ಈ ಥರನೇ ಇದೆ. ನೆಲ್ಲಿಕಟ್ಟೆಯಿಂದ ಇಲ್ಲಿ ತನಕ, ಇಲ್ಲಿ ಅಲ್ಲ ಮುಗುಳಿ ತನಕ ಈ ಥರ ಇದೆ. ಇಲ್ಲಿ ಕೆಳಗೆ ಇಳಿಸ್ಲಿಕ್ಕೂ ಆಗೋದಿಲ್ಲ, ಮೇಲಿಂದ ಹೋಗ್ಲಿಕ್ಕೂ ಆಗೋದಿಲ್ಲ. ಈ ಥರ ಬೆಂಡಾಗಿ ಉಂಟು ನೋಡಿ. ಅದು ನಮಗೆಲ್ಲ ಕಾಲು ಮುಟ್ಟುವುದಿಲ್ಲಲ್ಲ, ಆಗೋದೇ ಇಲ್ಲ, ಕಷ್ಟ. ಹೇಗೆ ಹೋಗೋದು ನೋಡಿ, ಇಲ್ಲಿಂದ ಈ ಥರ ಇದೆ ನಮ್ಮ ರೋಡು. ಎಷ್ಟೋ ಕಷ್ಟ. ನೋಡಿ, ಇಲ್ಲಿಂದ ಇದು ಕೇರಳ ರೋಡು. ಎಷ್ಟು ಚೆಂದ ಉಂಟು ನೋಡಿ. ಇಲ್ಲಿ ತನಕ ಕರ್ನಾಟಕ.
ನೋಡಿ ಇಲ್ಲಿಂದ ಇದು ಮುಗುಳಿ, ನೆಲ್ಲಿಕಟ್ಟೆಯಿಂದ ಮುಗುಳಿ ತನಕ ರೋಡ್ ಚೆಂದ ಇಲ್ಲ.